ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪತ್ನಿಯನ್ನ ಕೊಂದು ಪತಿಯೊಬ್ಬ ಆತ್ಮಹತ್ಯೆಗೆ ಮುಂದಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹೊನ್ನಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ಪತ್ನಿ 14 ವರ್ಷದ ಮಾದೇವಿ ಎಂಬುವಳಾಗಿದ್ದು, ಕಳೆದ 2 ವರ್ಷದ ಹಿಂದೆ ಹೊನ್ನಕಟ್ಟಿ ಗ್ರಾಮದ ಶಂಕರಪ್ಪ ಬೇವಿನಮಟ್ಟಿ ಎಂಬಾತನೊಂದಿಗೆ ಬಾಲ್ಯ ವಿವಾಹ ನಡೆದಿತ್ತೆನ್ನಲಾಗಿದೆ. 7ನೇ ತರಗತಿಯಲ್ಲಿ ಓದುತ್ತಾ ಇದ್ದ ಮಾದೇವಿಯನ್ನ ಶಂಕರಪ್ಪ ಬೆಂಗಳೂರಿಗೆ ಕರೆದುಕೊಂಡು ಹೋಗುವುದಾಗಿ ಮನೆಯಲ್ಲಿ ಹೇಳುತ್ತಿದ್ದ. ಆದರೆ ಇದಕ್ಕೆ ಮನೆಯವರು ನಿರಾಕರಿಸಿದ್ದರ ಹಿನ್ನೆಲೆಯಲ್ಲಿ ರೋಸಿ ಹೋಗಿದ್ದ ಶಂಕರಪ್ಪ ಇಂದು ಮಧ್ಯಾಹ್ನದ ಹೊತ್ತಿಗೆ ಮಾದೇವಿ ಮನೆಗೆ ಊಟಕ್ಕೆ ಬಂದ ಸಂದರ್ಭದಲ್ಲಿ ಅವಳ ಕತ್ತಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ತನ್ನಂತರ ತಾನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗಿದ್ದಾನೆ. ಇದರಿಂದ ಆತನನ್ನು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಪತ್ನಿಯನ್ನು ಕೊಂದು ಪತಿಯೊಬ್ಬ ಆತ್ಮಹತ್ಯೆಗೆ ಮುಂದಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಹೊನ್ನಕಟ್ಟಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಕೊಲೆಯಾದ ಪತ್ನಿ 14 ವರ್ಷದ ಮಾದೇವಿ ಅಂತ ಕಳೆದ 2 ವರ್ಷದ ಹಿಂದೆ ಹೊನ್ನಕಟ್ಟಿ ಗ್ರಾಮದ ಶಂಕರಪ್ಪ ಬೇವಿನಮಟ್ಟಿ ಎಂಬಾತನೊಂದಿಗೆ ಬಾಲ್ಯ ವಿವಾಹ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಶಂಕರಪ್ಪ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮನೆಯವರು ಇದಕ್ಕೆ ಒಪ್ಪಿರಲಿಲ್ಲ. ಇದಕ್ಕೆ ಮನೆಯವರು ನಿರಾಕರಿಸಿದರು. ಇದರ ಹಿನ್ನೆಲೆಯಲ್ಲಿ ಅವರ ಮನೆಗೆ ಹೋಗಿದ್ದಂಥ ಶಂಕರಪ್ಪ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮಾಧವಿ ಮನೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಳಿಗೆ ಕತ್ತಿಗೆ ಚಾಕು ಹಾಕಿ ಕೊಲೆ ಮಾಡಿದ್ದಾನೆ. ಇದೀಗ ಅವನು ಕೂಡ ವಿಷ ಸೇವಿಸಿ ಆಸ್ಪತ್ರೆ ಸೇರ್ಕೊಂಡಿದ್ದಾನೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸ್ಮನಿ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಒಟ್ಟಾರೆ ಈ ಪ್ರಕರಣದ ಬೆಳವಣಿಗೆ ಏನು? ಈಗ ಚಿಕಿತ್ಸೆ ಪಡಿತಾ ಇರುವಂತಹ ಶಂಕರಪ್ಪ ಹೇಗಿದ್ದಾನೆ? ಗುರುಪ್ರಸಾದ್, ಏನು ಒಂದು ಕಳೆದ ಈ ಮಧ್ಯಾಹ್ನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಪತಿಯೇ ಈ ಒಂದು ಪತ್ನಿಗೆ ಈ ಒಂದು ಚೂರಿ ಇರಿತ ಮಾಡೋದ್ರೊಂದಿಗೆ ಆ ಒಂದು ಆಕೆಯನ್ನು ಕೊಲೆ ಮಾಡೋದ್ರ ಜೊತೆಗೆ ತಾನು ಕೂಡ ಆತ್ಮಹತ್ಯೆಗೆ ಮುಂದಾಗಿರುವಂತಹ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆ ಹೊನ್ನಕಟ್ಟಿ ಒಂದು ಗ್ರಾಮದಲ್ಲಿ ನಡೆದಿದೆ. ಈ ಹಿಂದೆ ಇದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಏನೋ ಒಂದು ಬಾಲ್ಯ ವಿವಾಹ ಆಗಿತ್ತು. ಅಂತ ಸಂದರ್ಭದಲ್ಲಿಯೂ ಕೂಡ ಮೊದಲಿನಿಂದಲೂ ಕೂಡ ಈ ಒಂದು ಮದುವೆಗೆ ಸರಿಯಾದ ಒಪ್ಪಿಗೆ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ನಂತರದಲ್ಲಿ ಈಕೆನ ಆತ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇನೆ 1-2 ಬಾರಿ ಅಂತ ಹೇಳಿದಾಗ್ಯೂ ಕೂಡ ಮನೆಯಲ್ಲಿ ಯಾವುದೇ ರೂಪ ಒಪ್ಪಿಕೊಂಡಿರಲಿಲ್ಲ. ಅದರಿಂದ ಕೂಡ ಈತ ರೋಷ್ ಹೋಗಿದ್ದ. ಈ ಹಿನ್ನೆಲೆಯಲ್ಲಿ ಈಗ ಮಧ್ಯಾಹ್ನದ ಹೊತ್ತಿಗೆ ಬಂದಂತ ಆತ ಈಕೆ ಮೇಲೆ ಸೇಡು ತೀರಿಸುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಚೂರಿ ಇರಿತ ಮಾಡೋದ್ರೊಂದಿಗೆ ಆಕೆಯನ್ನ ಕೊಲೆಗೈದಿದ್ದಾನಂತಾನೆ ಹೇಳ್ಬೋದು. ಗುರುಪ್ರಸಾದ್, ಮಲ್ಲಿಕಾರ್ಜುನ್, ಮೊದಲೇ ಆಗಿರೋದು ಮೊದಲನೇ ತಪ್ಪು ಅಂತಂದ್ರೆ ಅಲ್ಲಿ ಬಾಲ್ಯ ವಿವಾಹ ನಡೆದಿರುವಂಥದ್ದು ಮತ್ತೆ ಈಗ ಕೊಲೆ ಮಾಡಿರುವಂಥದ್ದು. ಸೊ ಅವ್ರ ಮನೆಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಮನೆಯವರು ಹೇಳುವಂತ ಪ್ರಕಾರನು ಮುಖ್ಯವಾಗಿ ಇಲ್ಲಿ ನೋಡ್ಬೇಕಂತಂದ್ರೆ ಮುಖ್ಯವಾಗಿ ಈ ಬಾಲ್ಯ ವಿವಾಹ ಮಾಡಿರುವಂತದ್ದು ಮುಖ್ಯವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಆ ಮಗು ಕೂಡ ಇನ್ನೂ ಕೂಡ 7ನೇ ಕ್ಲಾಸ್ ನಲ್ಲಿ ಓದ್ತಾ ಇದೆ ಗುರುಪ್ರಸಾದ್. ಯಾಕಂದ್ರೆ ಇನ್ನೂ ಕೂಡ ಆ ಒಂದು ಮೆಚುರಿಟಿಗೆ ಬಂದಿರುವಂತ ಇರುವುದಿಲ್ಲ. ಹೀಗಾಗಿ ಏನಪ್ಪಾ ಅಂತಂದ್ರೆ ಆ ಒಂದು ಮುಖ್ಯವಾದ ಕಾರಣವೇ ಅದನ್ನೇ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಆಮೇಲೆ ಮನೆಯವರು ಕೂಡ ಅವನ ಬಗ್ಗೆ ಕೇಳಿಕೊಂಡು ಕೂಡ ಯಾವುದೇ ರೀತಿಯಾದಂತ ಒಂದು ಹೊಂದಾಣಿಕೆಗೆ ಆತ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಆತ ಜಗಳವನ್ನು ಮಾಡಿದ್ದ. ಅದನ್ನೇ ಒಂದು ರೋಷವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆ ಒಂದು ಮಗುವನ್ನು ಕೊಲೆ ಮಾಡುವುದರ ಮೂಲಕ ಆತ ಈಗ ತಾನೂ ಕೂಡ ಅದರಿಂದ ನೊಂದ್ಕೊಂಡು ಆ ಒಂದು ವಿಷಯ ಸೇವಿಸಿದ ಅಂತ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಸುದ್ದಿಗಳು ಬ್ರೇಕ್ನ ನಂತರ.